ಒಬ್ಬ ಹೆಣ್ಮಗಳು ರಂಗೋಲಿ ಬಿಡಿಸ್ತಿದ್ಲಂತ. ನೀವೇನಂತೀರಿ? ಬಿಡಿಸ್ತೀನಂತೀರ, ಹಾಕ್ತೀನಂತೀರ? ಹಾಂ, ರಂಗೋಲಿ ಹಾಕ್ತಿದ್ಲು ಒಬ್ಬ ಹೆಣ್ಮಗಳು. ಜ್ಯೋತಿರ್ಲಿಂಗೇಶ್ವರ ದೇವಸ್ಥಾನದ ಹಿಂಗೆ ಜಾತ್ರಾ ಮಹೋತ್ಸವ ಅದಲ್ಲ, ಹಿಂಗೆ ಒಂದು ಕಾರ್ಯಕ್ರಮ ಬಹಳ ಖುಷಿಯಾಗಿ ಭಾಳ ಚಂದ ರಂಗೋಲಿ ಹಾಕ್ಬೇಕಂತ ತಿಳ್ಕೊಂಡು 3 ತಾಸು ರಂಗೋಲಿ ಹಾಕಿದ್ಲಂತ ಹೆಣ್ಮಗಳು. 3 ತಾಸು ರಂಗೋಲಿ ಹಾಕಿ 3 ತಾಸು ಟೈಮ್ ತೊಗೊಂಡು ರಂಗೋಲಿ ಹಾಕಿನೆಲ್ಲ ಎಷ್ಟು ಚಂದ ಆಗಿರ್ಬೋದು ಅಂತ ತಿಳ್ಕೊಂಡು ಹೊಳ್ಳಿ ನೋಡಿದ್ಲಂತ. ಆಕೆ ಹೆಂಗೆ ರಂಗೋಲಿ ಹಾಕೊತ ಹೋಗಿದ್ಲಲ್ಲ, ಹಂಗೆ ಆಕಿ ಸೈಡ್ ಸೆರಗ ಸಪಾಟ ಮಾಡ್ಕೊತ ಹೋಗಿತ್ತಂತ. ನಾ ಯಾಕೆ ಕೇಳಿ ಮುಂದೆ ಹೊಂಟೀನಿ? ಮುಂದೆ ಪಾಠ, ಹಿಂದಿಂದ ಸಪಾಟ. ನಾನು ಮುಂದೆ ರಂಗೋಲಿ ಹಾಕ್ಕೊತ ಹೋಗ್ಬೇಕಾ, ನೀವು ಹಿಂದೆ ಅಳಿಸ್ಕೊತ ಬರ್ಬೇಕು. ನಿನ್ನ ಎದ್ರ ಬಗ್ಗೆ ಹೇಳಿದೆ? ಏನು ಹೇಳೀನಿ? ನೆನಪಿಟ್ಕೋಬೇಕು. ಭಾಳ ಚಂದ ಹೇಳ್ತಾರೆ ಬಸವಣ್ಣವರು, ನೀನೊಲಿದರೆ ಕೊರಡು ಕೊಣರುವುದಯ್ಯ, ನೀನೊಲಿದರೆ ಬರಡು ಅಯನಹುದಯ್ಯ, ನೀನು ಒಲಿದರೆ ವಿಷವು ಅಮೃತ ಬಹುದಯ್ಯ. ಇದಿಷ್ಟ ನೋಡೋಣ. ಭಗವಂತನ ಕರುಣೆ ಆಯಿತು ಅಂದರೆ ಮಂಡಿದ್ದ ಗಿಡ ಸಹಿತ ಚಿಗುರ್ತದಂತ. ಭಗವಂತನ ಕರುಣೆ ಆಯಿತು ಅಂದರೆ ಬರಡಿದ್ದ ಆಕಳು ಕೂಡ ಹಿಂಡ್ತದಂತ. ಇದಕ್ಕೊಂದು ನಡೆದ ಘಟನೆ ಹೇಳ್ತೀನಿ ನಿಮಗನ. ಸಂತ ಶಿಶುನಾಳ ಶರೀಫರು ಸಂಚಾರವನ್ನು ಮಾಡ್ತಾ ಹೋಗುವಂಥ ಸಂದರ್ಭದಲ್ಲಿ ಪಕ್ಕದ ಹಳ್ಳಿಗೆ ಹೋದಾಗ ಆ ತಾಯಿಗೆ ಫೀಡ್ಸ್ ಬರ್ತಿತ್ತು. ಒಂದು ದಿನ ಶರೀಫರು ಅಲ್ಲಿ ಗುರುಗೋವಿಂದ ಭಟ್ಟರಿಗೆ ಆ ಹೂವನ್ನು ತಗೋಬೇಕಂತ ತಿಳ್ಕೊಂಡು ಹೂವಿನ ತೋಟದಲ್ಲಿ ಕೀಳುವಂಥ ಸಂದರ್ಭದೊಳಗೆ ಅಲ್ಲಿ ಆ ಹೆಣ್ಮಗಳು ಏನು ಮಾಡಿದ್ಲು, ಆಕೆಗೆ ಮಕ್ಕಳಿರೋದಿಲ್ಲ, ಮನೆ ಒಳಗೆ ದನ ಕರ ಇರ್ತವೆ. ಆಕೆ ದನಕ್ಕೆ ಹುಲ್ಲನ್ನು ತರಬೇಕಂತ ತಿಳ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಭಾಳ ಸ್ಪೀಡ್ ಬರ್ತಿರ್ತಾಳೆ. ಅದು ಗೊತ್ತಿರೋದಿಲ್ಲ ಯಾವಾಗ ಬರ್ತದೋ ಯಾವಾಗ ಹೋಗ್ತದೋ. ಆಕೆಗೆ ಗೊತ್ತಿಲ್ಲದಂಗೆ ಅದು ಮೂರ್ಛೆರೋಗ ಬಂದುಬಿಡ್ತು, ಪೀಡ್ಸ್ ಬಂದುಬಿಡ್ತು. ಅಲ್ಲೇ ಬಿದ್ದು ಒದ್ದಾಡಕತ್ಲು. ಶರೀಫರು ನೋಡಿದರು. ನೋಡಿ ಆ ತಾಯಿಗೆ ಅಲ್ಲೇ ಇದ್ದಿರ್ತಕ್ಕಂಥ ಗಿಡಮೂಲಿಕೆ ಔಷಧಗಳಿಂದ ಆಕೆಗೆ ಕೊಟ್ಟು ಹೇಳಿದರು, ಎಚ್ಚರ ಮಾಡಿದರು, ಕೈಕಾಲುಗಳನ್ನು ತಿಕ್ಕಿದರು. ತಾನು ಒಬ್ಬ ಯೋಗಿ ಅನ್ನೋದನ್ನು, ಸಂತ ಅನ್ನೋದನ್ನು ಮರೆತರು. ಎಚ್ಚರ ಆದ ಮೇಲೆ ಆ ಹೊರೆಯನ್ನು ತಾವು ತೊಗೊಂಡು ಆಕಿನ ಮನೆಗೆ ಮುಟ್ಟಿಸಿ ಒಂದು ಮಾತು ಹೇಳಿದರು, ಇವತ್ತಿನ ಹಿಡ್ಕೊಂಡು ನಿನ್ನ ಮನೆ ಒಳಗೆ ಯಾವತ್ತಿಗೂ ಕೂಡ ಹೈನಕ್ಕೆ ಬರ ಇಲ್ಲ ತಾಯಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದರು. ಹಿಂಗೆ ಆಶೀರ್ವಾದ ಮಾಡಿ ಹೋದರು. ಯಾವಾಗರ ಆ ಕಡೆ ಊರಿಂದ ಆ ಮನೆಗೆ ಬಂದಾಗ ಆ ತಾಯಿ ಒಂದು ಚರಿಗೆ ಮಜ್ಜಿಗೆರ ಕೊಡ್ತಿದ್ಲು, ಒಂದು ಚರಿಗೆ ಹಾಲರ ಕೊಡ್ತಿದ್ಲು. ಆಕಿ ಪದ್ಧತಿ ಇತ್ತು. ಅಲ್ಲಿ ತೊಗೊಂಡು ಹೋಗ್ಲಿಕ್ಕೆ ಶರೀಫರಿಗೂ ಸಮಾಧಾನ ಆಗ್ತಿದ್ದಿಲ್ಲ. ಒಂದಿನ ಏನಾಗಿತ್ತು, ಹೀಗೆ ಬರುವಂಥ ಸಂದರ್ಭದೊಳಗೆ ಯಪ್ಪ ಆಕಿ ಬಂದಾಗ ಶರೀಫರು ಕಟ್ಟಿ ಕೂಡ್ತಿದ್ರು. ಯಪ್ಪ ಮಜ್ಜಿಗೆ ತರ್ತೀನಿ ಅಂತಿದ್ಲು. ಅವತ್ತು ತೊಗೊಂಡು ಬಾ ತಾಯಿ ಮಜ್ಜಿಗೆ ಅಂತ ತಿಳ್ಕೊಂಡು ಒಂದು ದಿನ ಈ ತಾಯಿ ಕೇಳಲಾರ್ದೇ ಅವ್ರು ಕೇಳಿಬಿಟ್ರು. ಆವಾಗ ಆಕಿದೊಂದಿಷ್ಟು ಮನಸ್ಸು ಸಂಕೋಚಿತ ಆಯಿತು. ಯಾಕಂದ್ರೆ ಮನೆ ಒಳಗೆಲ್ಲ ಆಕಳುಗಳು ಬರಡಾಗಿಬಿಟ್ಟಿದ್ದು, ಆಕಳುಗಳೆಲ್ಲ ಗಬ್ಬಾಗಿ ಬಿಟ್ಟಿದ್ದು, ಹಿಂಡ್ತಿದ್ದಿಲ್ಲ, ಹೈನ ಇದ್ದಿದ್ದಿಲ್ಲ. ಇನ್ನೊಬ್ಬರ ಮನೆಗೆ ಹೋಗಿ ಇಸ್ಕೊಂಡು ಬರ್ತೀನಪ್ಪ ಅಂತ ತಿಳ್ಕೊಂಡು ಚರಿಗೆ ತೊಗೊಂಡು ಇನ್ನೊಬ್ಬರ ಮನೆಗೆ ಹೊಂಟ್ಲು. ಆವಾಗ ಶರೀಫರಂದ್ರಂತ, ತಾಯಿ ನನ್ನ ಆಶೀರ್ವಾದ ಭಗವಂತನೇ ನುಡಿಸ್ಯಾನ, ಗುರು ಗೋವಿಂದ ಭಟ್ಟ ನನ್ನ ಬಾಯಿಯಿಂದ ನುಡಿಸ್ಯಾನ ಅಂದಮೇಲೆ ನಿನ್ನ ಮನೆ ಒಳಗೆ ಹೈನು ಕಡಿಮೆ ಆಗಕ್ಕೆ ಸಾಧ್ಯ ಇಲ್ಲ, ನಡಿಯೋದು ಯಾಕೆ ಹಿಂಡೋದಿಲ್ಲ ಅಂತ ತಿಳ್ಕೊಂಡು ಒಂದು ಚರಿಗೆ ಒಳಗೆ ನೀರು ಕೊಟ್ರಂತ ಶರೀಫರು ತಮ್ಮ ಕೈಯಾರೆ. ನೀರು ಕೊಟ್ಟು ಹೇಳಿದ್ರಂತ, ಹೋಗು ಆ ಆಕಳ ದುಬ್ಬವನ್ನು ಚಪ್ಪರಿಸಿ ಹಾಲು ಕರಿ ಅಂತ ಹೇಳಿದ್ರಂತ. ಪುಣ್ಯಾತ್ಮ ಹೇಳ್ತಾನ, ಇವನು ಬಾಯಿಗೆ ಎದುರು ಆಡಬಾರ್ದು, ಋಷಿ ಆಡಿದ ಮಾತು ಉಷಿ ಹೋಗೋದಿಲ್ಲ ಅನ್ನೋದಕ್ಕೆ ಶರೀಫ್ರಿ ಉದಾಹರಣೆ. ಹೋಗ್ಬೇಕಂತ ಆ ತಾಯಿ ಚರಿಗೆ ಒಳಗೆ ನೀರು ತಗೊಂಡು ಆಕಳ ದುಬ್ಬವನ್ನು ಚಪ್ಪರಿಸಿ ಆಕಳ ಕೆಳಗೆ ಕುಂತು ಹಾಲನ್ನು ಕರಿತಾಳೆ. ಬರಡಿದ್ದ ಆಕಳು 4 ಚರಿಗೆ ಹಾಲನ್ನು ಕೊಡ್ತದ ಅವತ್ತಿನ ದಿನ. ನೀನೊಲಿದರೆ ಬರಡು ಅಯನಹುದಯ್ಯ, ನೀನೊಲಿದರೆ ವಿಷವು ಅಮೃತವಹುದಯ್ಯ. ಸಂತ ಮೀರಾಬಾಯಿ ರಾಜ್ಯ ಮನೆತನದ ಹೆಣ್ಣುಮಗಳು, ನೋಡಲಿಕ್ಕೆ ಬಹಳ ಸೌಂದರ್ಯವತಿ, ಅಪ್ಸರೆಗೆ ಏನೂ ಕಡಿಮೆ ಇಲ್ಲ ಅಂಥ ಸೌಂದರ್ಯವತಿ ಸಂತ ಮೀರಾಬಾಯಿ ರಾಜನ ಮಗಳು, ಒಬ್ಬಳೇ ಮಗಳು, ಗಂಡನ ಮಾಡಿಕೊಟ್ಟಿದ್ರು. ಕೃಷ್ಣನ ಪರಮ ಭಕ್ತಳಾಗಿರತಕ್ಕಂಥ ಮೀರಾ ಗಂಡನ ಮನೆ ಒಳಗೆ ಈಕಿ ಭಜನ್ ಮಾಡೋದನ್ನು ಅವ್ರಿಗೆ ಸಹಿಸಕ್ಕಾಕ್ಕಿದ್ದಿಲ್ಲಂತ.
ಹೇಗಾದರೂ ಮಾಡಿ ಇವರನ್ನು ಬಿಟ್ಟು ಯಾರು ಇಲ್ಲದ ಸಮಯದಲ್ಲಿ ಗುಡ್ಡದಲ್ಲಿ ಹೋಗಿ ನಿರ್ಜನ ಪ್ರದೇಶದಲ್ಲಿ, ಈಗ ಏನು ವಾದ್ಯ ತಾಳ ಯಾವ ಇದ್ದಿದ್ದಿಲ್ಲ, ಎರಡೇ ಎರಡು ಕಲ್ಲನ್ನು ತಗೊಂಡು ತನಗೆ ಹೆಂಗೆ ತಿಳಿತದ ಹಂಗೆ ತಾಳವನ್ನು ಹಾಕ್ತಾ ಕೃಷ್ಣನ ಗುಣಗಾನವನ್ನು ಮಾಡ್ತಿದ್ಲಂತ. ಆ ಗುಣಗಾನ ಮಾಡುವಾಗ ಕೃಷ್ಣ ಅಲ್ಲಿ ಕುಣಿತಿದ್ದಂತ. ಏನು ಇದು ನಾವು ಜನ ಮೆಚ್ತಾರಂತ ಹಾಡಬಾರ್ದು, ಭಗವಂತ ಮೆಚ್ಚುವುದಕ್ಕಾಗಿ ಹಾಡಬೇಕು. ಅದಕ್ಕೆ ಭಜನ್ ಅಂತ ಕರೀತಾರೆ. ಹೊಣ್ಣಿನ ಕಾಲ್ಗೆಜ್ಜೆ ಗಲ್ ಗಲ್ಲೆನಿಸುತ್ತ ಮೋಹಕ ಮುರಳಿಯ ನಾದವ ಮಾಡುತ್ತ ಕಂಗಳ ಬೆಳಕಿಂದ ಲೋಕವ ಬೆಳಗುತ್ತ ಬರಡಾದ ಬಾಳಲ್ಲಿ ನೀನು ಬೆಳಕನ್ನು ಚೆಲ್ಲುತ್ತ ಕೃಷ್ಣ ಬಾರೋ ಮಾಧವ ಬಾರೋ. ಎಷ್ಟು ಚಂದ ಆ ತಾಯಿ ಹಾಡುವಾಗ ಕೃಷ್ಣ ಅಲ್ಲಿ ಕುಣಿತಿದ್ದಂತ. ಅದಕ್ಕೆ ಹೇಳ್ತಾರೆ ದಾಸರು, ಕೇಳೇನೋ ಹರಿತಾಳೇನೋ ತಾಳ ಮೇಳಗಳಿದ್ದು ಪ್ರೇಮವಿಲ್ಲದ ಗಾನ. ಇನ್ನೊಂದು ಕಡೆ ಶ್ರೀಮಣಿ ಜೂನ್ರು ಹೇಳ್ತಾರೆ, ರಾಗದಿಂ ಬೇರಿನ್ನು ಭವಬೀಜಮೊಂದುಂಟೆ. ರಾಗ ಅಂದರೆ ಪ್ರೀತಿ, ರಾಗ ಅಂದರೆ ಭಕ್ತಿ, ರಾಗ ಅಂದರೆ ಪ್ರೇಮ. ಭಗವಂತನಲ್ಲಿ ಭಕ್ತಿ ಪ್ರೇಮ ಇರಲಿಲ್ಲ ಅಂದರೆ ನೀನಿದ್ದು ಕೂಡ ವ್ಯರ್ಥದ ಅಂತ ಕೂಡ ಹೇಳ್ತಾರೆ. ಅಂಥ ಸದ್ಗುಣಗಳನ್ನು ಬೆಳೆಸ್ಕೋಬೇಕು ಅಂತ ಇಲ್ಲಿ ಬಹಳ ಸುಂದರವಾಗಿರತಕ್ಕಂಥ ಮಾತು ಹೇಳ್ತಾರೆ. ನಾರಿಗೆ ಗುಣಗಳೇ ಭೂಷಣ, ಮಣಿಹೇಮಾದಿಗಳು ಭೂಷಣ ಅಲ್ಲ. ನಿಮ್ಮ ವಿಷಯಕ್ಕೆ ಬರ್ತೀನಿ ಈಗ. ಹೆಣ್ಣು ಮಕ್ಕಳಿಗೆ ಗುಣಗಳೇ ಭೂಷಣ, ಮಣಿಹೇಮಾದಿಗಳು ಭೂಷಣ ಅಲ್ಲ. ಮಣಿಹೇಮಾದಿಗಳು ಅಂದರೆ ಹೇಮ ಅಂದರೆ ಬಂಗಾರ, ಬಂಗಾರ ಭೂಷಣ ಅಲ್ಲ. ಹೆಣ್ಮಕ್ಳಿಗೆ ಬಂಗಾರದಂಥ ಗುಣಭೂಷಣ. ಬಂಗಾರದ ಬಳೆ ಮಾಡಿಸ್ಕೊಂಡು ಬಂದಾಗ ಹೆಣ್ಮಕ್ಳದೊಂದು ಹವ್ಯಾಸ ರೀ, ಯೋಗ ಗುರುಗಳೇ. ಇವ್ರದ್ದು ಏನು ಹವ್ಯಾಸ ನಿಮ್ಮದಿಲ್ಲ, ಇವ್ರದ್ದು ಇರ್ತದೆ. ಒಂದು ಗುಂಜಿ ಬಂಗಾರ ತಂದ್ರೆ 4 ಮನೆ ಅಡ್ಡಾಡಿ ತೋರಿಸ್ಲಿಕ್ಕೆ ಇವ್ರಿಗೆ ನಿದ್ದೆ ಹತ್ತಂಗಿಲ್ಲ. ಒಂದು ಸೀರೆ ತಂದ್ರೆ 4 ಮಂದಿ ನೋಡಲಿಲ್ಲ ಅಂದ್ರೆ ನಿದ್ದೆ ಹತ್ತಂಗಿಲ್ಲ. ಒಂದು ಏನಾರ ಮನೆ ಒಳಗೆ ಪಾತ್ರೆ ತಂದ್ರೆ 4 ಮನೆಗೆ ತೋರಿಸ್ಲಿಕ್ಕೆ ನಿದ್ದೆ ಹತ್ತಂಗಿಲ್ಲ. ಅವರು ಭಾಳ ಬೆರಕಿರ್ತಾರೆ ನೋಡೋರು. ಇವ ಭಾಳ ಚಂದದ ಅಂತಾರೆ. ಎಷ್ಟು ಕೊಟ್ಟಿಯವ ಇದಕ್ಕೆ ಅಂತಾರೆ. 500 ರೂಪಾಯಿ ಅಂದ್ರೆ ನೀ 500 ಕೊಟ್ಟು ನಾನು ನಾಳೆಗೆ 1000 ಕೊಡ್ತಿರ್ತಾನೆ, ನಿನಕ್ಕಿಂತ ನಾನೇನು ಕಮ್ಮಿ ಅನ್ನೋದು ಮನಸ್ಸಿನಾಗ ಅಂತಾರೆ. ಒಳಗನಂಗಿಲ್ಲ ಒಡದ ಏನು ರೀ. ಇದ್ದುದರಲ್ಲಿ ಸಂತೃಪ್ತಿ ಜೀವನವನ್ನು ನಡೆಸೋಣ ಅಂತ ತಿಳ್ಕೊಂಡು ಹೇಳೋರು ನಿಮ್ಮ ಕೈ ಒಳಗದ ಎಲ್ಲ. ನೀವು ಹೆಂಗಂದ್ರೆ ನಮ್ಮವ್ಗಳು ಭಾಳ ಚಲೋ. ನೀವು ನಮ್ಮವ್ವ ಬಂಗಾರ ಗಿಂಡಿ ನಿಮ್ಮ ಬಾಯಾಗ ಬುಂದ್ಯದು ಉಂಡಿ ಅಂತೀನಿ ನಾನು. ಭಾಳ ಖುಷಿ ಹಾಕಿರ್ಬೇಕಲ್ಲ ಹಿಂಗೆ ಹೇಳೋಣ. ಭಾಳ ಶಾಣ್ಯಾರ ನೀವು ಎಲ್ಲ, ನಿಮ್ಮ ಕೈ ಒಳಗದ. ಆ ಬಂಗಾರದಂಥ ಗುಣ ಇರಲಿಲ್ಲ. ಮೈತುಂಬ ಬಂಗಾರ ಹಾಕ್ಕೊಂಡ್ರಿ, ಯಾರಿಗಾರ ಒಂದು ನಿಷ್ಠುರವಾಗಿರ್ತಕ್ಕಂಥ ಅವಾಚ್ಯ ಶಬ್ದಗಳನ್ನು ಮಾತಾಡಿದ್ರಿ ಅಂದ್ರೆ ನೀವು ಎಷ್ಟು ಬಂಗಾರ ಅಲ್ಲ, ಬಂಗಾರದಂಥ ನೀವು ಮೂರ್ತಿ ಮಾಡಿಸಿಟ್ರೂ ಕೂಡ ವ್ಯರ್ಥದ. ಬಂಗಾರದಂಥ ಗುಣ ಬೇಕು ವಿನಃ ಬಂಗಾರ ಮುಖ್ಯ ಅಲ್ಲ. ಬಂಗಾರ ಇದ್ದು ಅಂದ್ರೆ ಅದಕ್ಕೆ ಬೆಲೆ ಇಲ್ಲ, ಬಂಗಾರದಂಥ ಗುಣ ಇದ್ರೆ ಬೆಲೆ ಅದ ಅನ್ನೋದಕ್ಕೆ ಜಾನಪದ ಸಾಹಿತ್ಯವನ್ನು ಗವಾಯಿಗಳಿಂದ ಬಂದು ಕೇಳಿ.